ಫ್ರೆಂಡ್ಸ್, ಕೃಷಿ ಉದ್ಯಮ ಚಾನಲ್ಗೆ ಸ್ವಾಗತ. ಎಷ್ಟು ವರ್ಷ ಅಂತ ಒಂದೇ ಆದಾಯದ ಮೂಲವನ್ನ ಇಟ್ಟುಕೊಂಡು ನೀವು ಕೃಷಿ ಪದ್ಧತಿಯನ್ನೇ ಅಳವಡಿಸಿಕೊಂಡಿರ್ತೀರಾ? ನಿಮ್ಮ ಆದಾಯ ದಿನಕ್ಕೆ ಹೆಚ್ಚು ಮಾಡಲು ನಿಮ್ಮ ಆದಾಯವನ್ನ ದಿನಕ್ಕೆ ದ್ವಿಗುಣಗೊಳಿಸಿಕೊಳ್ಳಲು ಒಂದೊಳ್ಳೆ ಐಡಿಯಾವನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಐಡಿಯಾವನ್ನ ನೀವು ಉಪಯೋಗಿಸ್ಕೊಂಡು ಯೂಸ್ ಮಾಡಿಕೊಂಡು ಏನಾದರೂ ಮಾಡಿದ್ರೆ ಈ ಒಂದು ಉದ್ಯಮದಲ್ಲಿ ನೀವು ಡೆಫಿನೆಟ್ಲಿ ಸಕ್ಸಸ್ ಆಗ್ಬೋದು. ಸೊ ಈ ಒಂದು ಉದ್ಯಮದ ಬಗ್ಗೆ ನೀವು ಎಲ್ಲ ರೀತಿಯಾದ ಮಾಹಿತಿಯನ್ನು ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಎಲ್ಲಿಯೂ ಕೂಡ ಸ್ವಲ್ಪ ಸ್ಕಿಪ್ ಮಾಡಿ ನೋಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ನೀವು ಇದು ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪದೇ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು ವೀಕ್ಷಕರೇ, ನೀವೇನಾದ್ರೂ ಒಂದೇ ಆದಾಯದ ಮೂಲವನ್ನ ನಂಬಿಕೊಂಡಿದ್ರೆ ದಯವಿಟ್ಟು ಇವತ್ತಿಂದಲೇ ಬಿಟ್ಬಿಡಿ. ಯಾಕಂತಂದ್ರೆ ನೀವು ಬೇರೆ ರೀತಿಯಾಗಿರ್ತಕ್ಕಂಥ ಆದಾಯದ ಮೂಲವನ್ನ ಕಂಡುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಕೃಷಿಯ ಜೊತೆಗೆ ಹೈನುಗಾರಿಕೆ, ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೀಗೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಉದ್ಯಮವನ್ನು ನೀವೇನಾದ್ರೂ ಸೃಷ್ಟಿ ಮಾಡ್ಕೊಂಡ್ರೆ ಇದರಿಂದ ನಿಮ್ಮ ಆದಾಯದ ಮೂಲವನ್ನು ಕೂಡ ಡಬಲ್ ಮಾಡ್ಕೋಬಹುದು. ಹಾಗಾಗಿ ವೀಕ್ಷಕರೇ, ನಿಮಗೆ ಈ ವಿಡಿಯೋದಲ್ಲಿ ಕೋಳಿ ಸಾಕಾಣಿಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೇ ಇರುವಂತಹ ಸ್ವಲ್ಪ ಸ್ಥಳಾವಕಾಶದಲ್ಲೇ ಈ ಕೋಳಿಯನ್ನ ಸಾಕಾಣಿಕೆ ಮಾಡಬಹುದು. ಅದರಲ್ಲೂ ಕೂಡ ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ನೀವು ವರ್ಷಕ್ಕೆ ಲಕ್ಷದಲ್ಲಿ ಆದಾಯವನ್ನ ಸಂಪಾದನೆಯನ್ನ ಆರಾಮಾಗಿ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇದ್ರ ಯಾವ ರೀತಿ ಕೋಳಿಗಳು ಇದಾವೆ, ಇವನ್ನ ಯಾವ ರೀತಿ ಒಂದು ಫ್ರೀಯಾಗಿ ನಿಮ್ಮ ಹೊಲ, ತೋಟ, ಗದ್ದೆಗಳಲ್ಲಿ ಬಿಟ್ಟು ಸಾಕಾಣಿಕೆ ಮಾಡಲಾಗ್ತಿದೆ ಅನ್ನುವಂಥದ್ರ ಬಗ್ಗೆ ನೋಡ್ಬೋದು. ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕೋಳಿ ಸಾಕಾಣಿಕೆಯನ್ನ ಇದೇ ರೀತಿ ಮಾಡಿದ್ರೆ ನೀವು ಈ ಒಂದು ಉದ್ಯಮದಲ್ಲಿ 100% ಸಕ್ಸಸ್ ಆಗ್ಬೋದು. ಯಾವ ರೀತಿ ಕೋಳಿಗಳು ಎಷ್ಟು ಆರಾಮಾಗಿ ಹೊಲ ಗದ್ದೆಗಳಲ್ಲಿ ಅವು ತಮ್ಮ ಮೇವುಗಳನ್ನ ಅಲ್ಲೇ ತಿನ್ಕೊಂಡು ಬರ್ತವೆ ನೋಡ್ತಾ ಇರ್ಬೋದು. ಈ ರೀತಿ ನಾವು ಸೆಡ್ಗಳನ್ನ ಇಲ್ಲಿ ನಿರ್ಮಾಣ ಮಾಡಿರುವಂತದ್ದನ್ನು ನೋಡಬಹುದು. ಇಲ್ಲಿ ರೈತರು ಇವರು ಈ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಈ ರೀತಿ ಸಣ್ಣ ಸೆಡ್ಗಳನ್ನ ನಿರ್ಮಾಣ ಮಾಡಿಬಿಟ್ಟು ಕಡಿಮೆ ಒಂದು ಖರ್ಚಿನಲ್ಲಿ ಮಾಡಿರುವಂತಹ ಸೆಡ್ಗಳು ಇದು. ಈ ರೀತಿ ನೀವು ಸೆಡ್ ಅನ್ನ ಮಾಡಿಕೊಂಡು ಕೋಳಿಯನ್ನ ಸಾಕಾಣಿಕೆ ಮಾಡಬಹುದು. ನೋಡ್ತಾ ಇದ್ದೀರಾ ಯಾವ ರೀತಿ ನಾಟಿ ಕೋಳಿ ಎಷ್ಟು ದೊಡ್ಡ ಇದಾವೆ ಅನ್ನುವಂಥದ್ದು. ಇವುಗಳನ್ನ ಸಾಕಾಣಿಕೆಯನ್ನ ಆರಾಮಾಗಿ ಮಾಡ್ಬೋದು. ಇದಕ್ಕೆ ಹೆಚ್ಚು ಖರ್ಚು ಕೂಡ ಬರುವುದು ಇಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಜಾಡಿಯನ್ನ ನಿರ್ಮಾಣ ಮಾಡಿಬಿಟ್ಟು ಕಡಿಮೆ ಖರ್ಚಿನಲ್ಲಿ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡಿಕೊಂಡು ನೀವು ಕೂಡ ಈ ಕೋಳಿ ಸಾಕಾಣಿಕೆಯನ್ನ ಮಾಡ್ಬೋದು. ಹೀಗೆ ಇವುಗಳನ್ನ ಮರಿಯಿಂದ ಹಿಡಿದು ದೊಡ್ಡ ಕೋಳಿ ಆಗುವವರೆಗೂ ನೀವು ಸಾಕಾಣಿಕೆ ಮಾಡಬೇಕಾಗತ್ತೆ. ನಿಮ್ಮ ಒಂದು ತೋಟ ಇದ್ರೆ ಅಲ್ಲೂ ಕೂಡ ಇವನ್ನ ಕೋಳಿಯನ್ನ ಆರಾಮಾಗಿ ಸಾಕಾಣಿಕೆ ಮಾಡ್ಬೋದು. ನೋಡ್ತಾ ಇದ್ದೀರಾ, ಒಂದೊಂದು ಕೆಜಿ 2 ರಿಂದ 3 kg ವರೆಗೂ ಬರುತ್ತೆ ಅನ್ನುವಂಥದ್ದು ನೋಡ್ತಾ ಇರಬಹುದು ಇಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು. ಹಾಗೆ ಇದಕ್ಕೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಕೂಡ ಬೇಕಾಗಿಲ್ಲ. ಪ್ರಾರಂಭದಲ್ಲಿ ನೀವು ಒಂದು 20,000 15,000 ಹಿಂಗೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಆರಾಮಾಗಿ ಮರಿಯನ್ನ ತರಿಸ್ಕೊಂಡು ನೀವು ಈ ಒಂದು ಕೋಳಿ ಸಾಕಾಣಿಕೆಯನ್ನ ಆರಾಮಾಗಿ ಮಾಡ್ಬೋದು. ಹಾಗೆ ಇದಕ್ಕೆ ಬೇಕಾಗಿರುವಂಥ ಮೇವನ್ನ ನಿಮ್ಮ ಮನೆಯಲ್ಲಿ ಇರುವಂಥ ಏನು ಭತ್ತ ಇರ್ಬೋದು, ರಾಗಿ, ಗೊಂಜೋಳ ಇರ್ಬೋದು, ಇವುಗಳನ್ನ ನೀವು ಯೂಸ್ ಮಾಡಿಕೊಂಡು ಕೋಳಿಯನ್ನ ಆರಾಮಾಗಿ ಸಾಕಾಣಿಕೆ ಮಾಡಬಹುದು. ನೋಡ್ತಾ ಇದ್ದೀರಾ ಯಾವ ರೀತಿ ಫ್ರೀಡಮ್ ಆಗಿ ಓಡಾಡ್ತಾ ಇರುವಂಥದ್ದು. ಹೀಗೆ ಬೇರೆ ರೀತಿಯಾಗಿರ್ತಕ್ಕಂಥ ಮರಿ ಕೋಳಿ ಇರ್ಬೋದು, ಹಾಗೆ ಮೊಟ್ಟೆ ಕೋಳಿ ಇರ್ಬೋದು. ಹಾಗೆ ಇವುಗಳನ್ನ ಸಪ್ರೇಟ್ ಆಗಿ ಇವಕ್ಕೆ ಒಂದು ಶೆಡ್ ನಿರ್ಮಾಣ ಮಾಡಬೇಕಾಗತ್ತೆ ಚಿಕ್ಕ ಆಗಿ. ಎಲ್ಲ ಕಡೆಗೂ ನೋಡ್ತಾ ಇದ್ರ ಇಲ್ಲಿ ಈ ರೈತರು ಒಂದು 7-8 ಸೆಡ್ಗಳನ್ನು ಈ ತರ ನಿರ್ಮಾಣವನ್ನ ಮಾಡಿರುವಂಥದ್ದು. ಹಾಗೆ ತುಂಬಾ ಚೆನ್ನಾಗಿ ಕ್ಲೀನಿಂಗ್ ಅನ್ನು ಮೇಂಟೈನ್ ಮಾಡಿದ್ದಾರೆ. ಈ ರೀತಿ ಶೆಡ್ಗಳನ್ನು ನಿರ್ಮಾಣ ಮಾಡಿಬಿಟ್ಟು ನೀವು ಆರಾಮಾಗಿ ಮಾಡಬಹುದು. ಇದಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನೂ ಕೂಡ ಕೋಳಿಗಳಿಗೆ ನೀಟಾಗಿ ಮಾಡ್ತಾ ಇರುವಂಥದ್ದು. ನೋಡ್ತಾ ಇದ್ದೀರಾ ಇಲ್ಲಿ ಈ ಕೋಳಿಗಳು ಯಾವ ರೀತಿ ಒಂದು ಸೈಜ್ ಬಂದಿದೆ ಅನ್ನುವಂಥದ್ದು. ಹೀಗೆ ನೀವು ಕೋಳಿ ಸಾಕಾಣಿಕೆ ಮಾಡಿ ವರ್ಷದಲ್ಲಿ ಲಕ್ಷದಲ್ಲಿ ಆದಾಯವನ್ನು ಸಂಪಾದನೆ ಮಾಡಬಹುದು. 8 ರಿಂದ 10 ತಿಂಗಳೊಳಗೆ ಒಂದೊಳ್ಳೆ 2 ರಿಂದ 3-4 kg ವರೆಗೂ ಒಂದೊಂದು ಕೋಳಿ ಬರುವಂಥದ್ದನ್ನ ನೋಡ್ಬೋದು ವೀಕ್ಷಕರೇ. ನೋಡ್ತಾ ಇದ್ದೀರಾ ಈ ಶೆಡ್ ಅನ್ನ ನಿರ್ಮಾಣ ಮಾಡಿರುವಂಥದ್ದು ಯಾವ ರೀತಿ ಇದೆ. ಕೇವಲ ಹಂಚಿನಲ್ಲಿ ಮಾಡಿರುವಂಥದ್ದು. ಇದಕ್ಕೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಈ ರೈತರು. ಕೇವಲ ಒಂದು 20-30 ಸಾವಿರದ ಒಳಗಡೆಗೆ ಈ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡಿದರೆ. ಹಾಗೆ ಇದಕ್ಕೆ ಬೇಕಾಗಿರುವಂಥ ಮೇವುಗಳನ್ನು ಕೂಡ ಅವರ ಮನೆಯಲ್ಲೇ ರೆಡಿ ಮಾಡ್ತಾ ಇರುವಂಥದ್ದನ್ನು ನೋಡ್ಬೋದು. ಎಲ್ಲವೂ ಕೂಡ ಹಳ್ಳಿಯಲ್ಲೇ ಸಿಗುವಂಥದ್ದು. ಇದು ಕೋಳಿಗೆ ಒಂದು ಪೌಷ್ಟಿಕ ಆಹಾರ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ನೀವೇನಾದರೂ ಈ ಒಂದು ಕೋಳಿ ಸಾಕಾಣಿಕೆ ಮಾಡಬೇಕು ಅಂತಂದರೆ ಈ ಕೋಳಿ ಮರಿಗಳನ್ನು ನೀವು ಖರೀದಿ ಮಾಡಿಬಿಟ್ಟು ಈ ಒಂದು ಉದ್ಯಮವನ್ನು ಆರಾಮಾಗಿ ಶುರು ಮಾಡ್ಬೋದು.